ವರಮಹಾಲಕ್ಷ್ಮಿ ಅಂದ್ರೆ ಅಲಂಕಾರ ಪ್ರಿಯೆ, ಆಭರಣ ಪ್ರಿಯೆ. ಪ್ರತಿ ಮನೆಯಲ್ಲೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಅಲಂಕಾರ ಮಾಡ್ತಾರೆ. ಅದರಲ್ಲೂ ಲಕ್ಷ್ಮಿ ಮೈ ಮೇಲೆ ಚಿನ್ನಾಭರಣಗಳನ್ನ ಹಾಕಿ ತಮ್ಮ ಶ್ರೀಮಂತಿಕೆ ಪ್ರದರ್ಶನ ಮಾಡ್ತಾರೆ. ಹೀಗೆ ಲಕ್ಷ್ಮಿ ಮೈ ಮೇಲೆ ಆಭರಣ ಹಾಕಿದ್ದೇ ಆ ಕುಟುಂಬಕ್ಕೆ ಮುಳುವಾಗಿತ್ತು. ವರಮಹಾಲಕ್ಷ್ಮಿ ಅಲಂಕಾರಕ್ಕೆ ಇಟ್ಟಿದ್ದ ಚಿನ್ನದ ಮೇಲೆ ಕಣ್ಣು. ಬರೋಬ್ಬರಿ 1 ವರ್ಷ ಕಾದಿದ್ದು ಮನೆ ದೋಚಿದ ನೇಪಾಳಿ ಗ್ಯಾಂಗ್. ಯಲಹಂಕದ ಕಟ್ಟಿಗೇನಹಳ್ಳಿ ನಿವಾಸಿ ಚಂದ್ರಮೌಳಿ ಕುಟುಂಬ ಕಳೆದ ವರ್ಷ ಭರ್ಜರಿಯಾಗಿ ವರಮಹಾಲಕ್ಷ್ಮಿ ಪೂಜೆ ಮಾಡಿದ್ರು. ಲಕ್ಷ ಮೌಲ್ಯದ ಆಭರಣಗಳಿಂದ ಅಲಂಕಾರ ಮಾಡಿದ್ರು. ಇದೇ ಅಲಂಕಾರ ಮನೆಗೆಲಸ ಮಾಡ್ತಿದ್ದ ನೇಪಾಳಿ ದಂಪತಿಯ ಕಣ್ಣು ಕುಕ್ಕಿತ್ತು. ಬರೋಬ್ಬರಿ 1 ವರ್ಷ ಇದಕ್ಕಾಗಿ ಕಾದಿದ್ದ ಗ್ಯಾಂಗ್ ಈ ಬಾರಿ ಹಬ್ಬ ಬರೋ ಮುನ್ನವೇ ಮಾಲೀಕರ ಮನೆ ದೋಚಿತ್ತು. ಯಲಹಂಕ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಆಗಸ್ಟ್ 16ರಂದು ಚಂದ್ರಮೌಳಿ ಕುಟುಂಬ ಸಂಬಂಧಿಕರ ತಿಥಿ ಕಾರ್ಯಕ್ಕೆ ಅಂತ ಹೋಗಿತ್ತು. ಈ ವೇಳೆ ಮನೆಯಲ್ಲಿದ್ದ ಚಿನ್ನಾಭರಣ ದೋಚಿದ್ದ ಆರೋಪಿಗಳು ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಎಸ್ಕೇಪ್ ಆಗಿದ್ರು. ಪ್ರಮುಖ ಆರೋಪಿ ಸಂಜಯ್ ಹಾಗೂ ಆತನ ಪತ್ನಿ ಮರುದಿನ ಬೆಳಗ್ಗೆ ವಿಮಾನದ ಮೂಲಕ ಪರಾರಿಯಾದ್ರೆ ಉಳಿದ ಆರೋಪಿಗಳು ಬಸ್ ಏರಿ ನೇಪಾಳ ಬಾರ್ಡರ್ ತಲುಪಿದ್ರು. ಮೊಬೈಲ್ ಸೇರಿದಂತೆ ಯಾವ ಸುಳಿವು ಇಲ್ಲದಿದ್ರೂ ಫೇಸ್ಬುಕ್ ಆಧಾರದ ಮೇಲೆಯೇ ಆರೋಪಿಗಳನ್ನ ಟ್ರ್ಯಾಕ್ ಮಾಡಿದ ಪೊಲೀಸರು ವಿಮಾನದ ಮೂಲಕವೇ ತೆರಳಿ ನೇಪಾಳ ಗಡಿಯಲ್ಲೇ 4 ಆರೋಪಿಗಳನ್ನ ಬಂಧಿಸಿದ್ದಾರೆ. ಯಲಹಂಕ ಪೊಲೀಸರು ಬಹಳ ಒಳ್ಳೆ ಕೆಲಸ ಮಾಡಿ ಇನ್ ಟೈಮ್ ಇನ್ಫಾರ್ಮೇಶನ್ ತಗೊಂಡು ಬಾರ್ಡರಲ್ಲಿ ಬೇರೆ ಪ್ಯಾರಾಮಿಲಿಟರಿ ಫೋರ್ಸಸ್ ಹೆಲ್ಪ್ ತಗೊಂಡು ರೆಡ್ ಹ್ಯಾಂಡ್ ಹಿಡಿದಿದ್ದಾರೆ. ಇದರಲ್ಲಿ ಟೋಟಲ್ 4 ಜನ ಆರೋಪಿಯವರು ಸಿಕ್ಕಿದ್ದಾರೆ. 4 ಜನ ಆರೋಪಿ ಪ್ಲಸ್ ಇನ್ನೊಬ್ಬ ಆಲ್ರೆಡಿ ಎಸ್ಕೇಪ್ ಆಗಿದ್ದಾನೆ. ಅವ್ರ ಕಡೆಯಿಂದ ಕೂಡ ರಿಕವರಿ ಆಗುತ್ತೆ. ಒಟ್ಟು 55 ಲಕ್ಷ ಅಂದಾಜು ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ರಿಕವರಿ ಆಗಿದೆ. ಬಂಧಿತರಿಂದ 55 ಲಕ್ಷ ರೂಪಾಯಿ ಮೌಲ್ಯದ 360 ಗ್ರಾಂ ಚಿನ್ನ ಹಾಗೂ 960 ಗ್ರಾಂ ಬೆಳ್ಳಿಯನ್ನ ವಶಪಡಿಸಿಕೊಳ್ಳಲಾಗಿದೆ. ವಿಕಾಸ್, TV9 ಬೆಂಗಳೂರು.